ಸ್ವಾಮೀಜಿಗೆ ಗನ್ನಿಟ್ಟು ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರಾಯಚೂರು ಜಿಲ್ಲೆ ಲಿಂಗಸಗೂರಿನಲ್ಲಿ ಈ ಘಟನೆ ನಡೆದಿದ್ದು 40 ಲಕ್ಷದ ದರೋಡೆ ಕೇಸ್ಗೆ ಸ್ವಾಮೀಜಿಯಿಂದಲೇ ಕತೆ ಕಟ್ಟಲಾಗ್ತಿದ್ಯಾ? ದರೋಡೆ ಸುಳ್ಳೆಂಬುದಕ್ಕೆ ಪೊಲೀಸರ ಬಳಿ ಹಲವು ಸಾಕ್ಷ್ಯಾಧಾರಗಳು ಸಿಕ್ಕಿವೆ. ಭಕ್ತರು ಕೊಟ್ಟಿದ್ದ ಹಣಕ್ಕೆ ಸ್ವಾಮೀಜಿಯಿಂದಲೇ ಕನ್ನ ಹಾಕಲಾಗ್ತಿದ್ಯಾ? ಹಾಗಾದ್ರೆ ಸಿದ್ಧಲಿಂಗ ಸ್ವಾಮೀಜಿಯೇ ಹಣಕ್ಕೆ ಕನ್ನ ಹಾಕಿರುವ ಶಂಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಪೊಲೀಸರ ತನಿಖೆಯಿಂದ ವಿಜಯ ಮಹಂತೇಶ್ವರ ಶಾಖಾ ಮಠದ ಸ್ವಾಮೀಜಿ ಹಣಕ್ಕೆ ಕನ್ನ ಹಾಕಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಒಟ್ಟಾರೆಯಾಗಿ ಸ್ವಾಮೀಜಿಯೇ ಹಣಕ್ಕೆ ಕನ್ನ ಹಾಕಿರುವಂತಹ ಡೌಟ್ ಶುರುವಾಗ್ತಾ ಇದೆ. ಯಾಕಂದ್ರೆ ಸ್ವಾಮೀಜಿಯ ಕಳ್ಳಾಟ ಪೊಲೀಸರ ತನಿಖೆಯಲ್ಲಿ ಬಯಲಾಗ್ತಾ ಇದ್ದು, ಸ್ವಾಮೀಜಿಗೆ ಗನ್ನಿಟ್ಟು ದರೋಡೆ ಕೇಸ್ಗೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದ್ದು. ರಾಯಚೂರು ಜಿಲ್ಲೆ ಲಿಂಗಸಗೂರಿನಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರ ತನಿಖೆಯಿಂದ ಈಗ ಒಂದೊಂದೇ ಸ್ವಾಮೀಜಿಯವರ ಕಳ್ಳಾಟ ಬಯಲಾಗ್ತಾ ಇದೆ. ಸುತ್ತಿ ಬಳಸಿ ಮಠದ ದರೋಡೆ ಕೇಸ್ ಸ್ವಾಮೀಜಿ ಕೊರಳಿಗೆ ಸುತ್ತಿಕೊಳ್ತಿದ್ಯಾ? ಹಾಗಾದ್ರೆ ದರೋಡೆ ಆಗಿಲ್ಲವೆಂದು ಹೇಳ್ತಾ ಇವೆ ಸಿಸಿಟಿವಿ ದೃಶ್ಯಾವಳಿ ಕ್ಯಾಮೆರಾಗಳು. ಕಳ್ಳತನವೇ ನಡೆದಿಲ್ಲ ಎನ್ನುವುದಕ್ಕೆ ಸಿಸಿಟಿವಿ ದೃಶ್ಯಗಳೇ ಸಾಕ್ಷಿಯಾಗಿದೆ. ದರೋಡೆ ಆಗಿದೆ ಎನ್ನಲಾದ ಸಮಯಕ್ಕೆ ಯಾರೂ ಕೂಡ ಬಂದಿಲ್ಲ. ಮಠಕ್ಕೆ ಆ ಸಮಯದಲ್ಲಿ ಯಾರೂ ಬಂದೇ ಇಲ್ಲ. ಸಿಸಿಟಿವಿ ಕ್ಯಾಮೆರಾದಲ್ಲಿ ಸ್ವಾಮೀಜಿ ಕಳ್ಳಾಟ ಬಯಲಾಗಿದ್ದು, ಕೃತ್ಯದ ಸಮಯಕ್ಕೆ ಮಠದಲ್ಲಿರುವ ಕ್ಯಾಮೆರಾಗಳು ಆಫ್ ಆಗಿವೆ. ಹಾಗಾಗಿ ಪೊಲೀಸರಿಗೆ ಅನುಮಾನ ಶುರುವಾಗಿದೆ. ಸ್ವಾಮೀಜಿ ಮೇಲೆಯೇ ಸಿಸಿಟಿವಿ ಕ್ಯಾಮೆರಾ ಆನ್ ಅಂಡ್ ಆಫ್ ಹಿಂದೆ ಸ್ವಾಮೀಜಿಯ ಬೆರಳಚ್ಚು ಕೂಡ ಪತ್ತೆಯಾಗಿದೆ. ಪ್ರಾಥಮಿಕ ತನಿಖೆಯಲ್ಲೇ ಸ್ವಾಮೀಜಿಯ ಹೈ ಡ್ರಾಮಾ ಬಟ ಬಯಲಾಗಿದೆ. ಒಟ್ಟಾರೆಯಾಗಿ ಸ್ವಾಮೀಜಿಗೆ ಗನ್ನಿಟ್ಟು ದರೋಡೆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡಲು ನಮ್ಮ ಪ್ರತಿನಿಧಿ ನಾಗರಾಜ್ ಮಾಕಾಪುರ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಸ್ವಾಮೀಜಿಗೆ ಗನ್ನಿಟ್ಟು ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದೊಂದೇ ಪೊಲೀಸ್ ತನಿಖೆಯಲ್ಲಿ ಬಯಲಾಗ್ತಾ ಇದೆ. ಏನಿದೆ ಡೀಟೇಲ್ಸ್? ನಿಜಕ್ಕೂ ಕೂಡ ಕಾವ್ಯ, ನಿನ್ನೆ ರಾಯಚೂರು ಜಿಲ್ಲೆಯನ್ನು ಕೂಡ ಬೆಚ್ಚಿ ಬೀಳಿಸಿರ್ತಕ್ಕಂತ ಘಟನೆ ಎಂದು ಕೂಡ ಎಲ್ಲರೂ ಕೂಡ ಭಾವಿಸಿದ್ರು. ಆದ್ರೆ ಎಫ್ಐಆರ್ ಆದ ಒಂದೇ ಗಂಟೆಯಲ್ಲಿ ಕೂಡ ಸ್ವಾಮೀಜಿಯ ಕಳ್ಳಾಟ ಕೂಡ ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ವಿಜಯ ಮಹಂತೇಶ್ವರ ಮಠದ ಶಾಖಾ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮೀಜಿಯವರಿಗೆ ಮಧ್ಯರಾತ್ರಿ 12ರಿಂದ 12:30 ಒಳಗಡೆ 3 ಜನ ದರೋಡೆಕೋರರು ಬಂದು ಅವರಿಗೆ ಗನ್ ಪಾಯಿಂಟ್ ಅನ್ನ ಇಟ್ಟು ಅವರನ್ನ ಬೆದರಿಸಿ ಸುಮಾರು 40 ಲಕ್ಷ ರೂಪಾಯಿ ಹಣ ಮತ್ತು ಚಿನ್ನಾಭರಣಗಳು ಕೂಡ ಕಳ್ತನ ಮಾಡಿದ್ರೆ ಅಂತ ಹೇಳಿ ಕೂಡ ಸ್ವಾಮೀಜಿಗಳು ಕೂಡ ಒಂದು ಎಫ್ಐಆರ್ ಅನ್ನ ದಾಖಲು ಮಾಡಿದ್ರು. ಈ ಎಫ್ಐಆರ್ ದಾಖಲಿಸಿದ ಬಳಿಕವಾಗಿ ಪೊಲೀಸರು ಕೂಡ ಪ್ರಾಥಮಿಕ ತನಿಖೆಯನ್ನ ಆರಂಭಿಸಿದಂತ ಸಂದರ್ಭದಲ್ಲಿ ಈ ಸ್ವಾಮೀಜಿಯ ಬಂಡವಾಳ ಕೂಡ ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ ಮಠದಲ್ಲಿರ್ತಕ್ಕಂತ ಏನು ನಗದು ಮತ್ತು ಹಣಕ್ಕೆ ಸ್ವಾಮೀಜಿಗಳು ಏನಾದ್ರೂ ಕೂಡ ಕನ್ನ ಹಾಕಿದ್ರೆ ಎಂಬ ಕೂಡ ಅನುಮಾನ ಕೂಡ ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಕೂಡ ಮಠದಲ್ಲಿ ಕೂಡ ಒಂದು ಭವನವನ್ನ ಕಟ್ಟಲಿಕ್ಕೆ ಕೂಡ ಲಕ್ಷಾಂತರ ರೂಪಾಯಿಯನ್ನ ಭಕ್ತರು ಕೂಡ ದೇಣಿಗೆಯಾಗಿ ನೀಡಿದ್ರು. ಇದನ್ನ ಯಾವ ರೀತಿಯಾಗಿ ಬಳಕೆ ಮಾಡ್ಕೋಬೇಕೆಂಬುದು ಕೂಡ ಒಂದಿಷ್ಟು ಮಠದಲ್ಲಿ ಕೂಡ ಗೊಂದಲಗಳಿಗೂ ಕೂಡ ಉಂಟಾಗಿದ್ದು, ಈ ಹಣದ ವಿಚಾರವಾಗಿ ಕೂಡ ಹೀಗಾಗಿ ಕಳ್ಳತನದ ಒಂದು ಡ್ರಾಮಾವನ್ನ ಸೃಷ್ಟಿಸಿದ್ರೆ ಎಂಬ ಅನುಮಾನ ಕೂಡ ಈಗಾಗಲೇ ಬಯಲಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 12ರಿಂದ 12:30 ಒಳಗಡೆ ಇರ್ತಕ್ಕಂಥ ಸಿಸಿ ಕ್ಯಾಮೆರಾಗಳು ಎಲ್ಲವೂ ಕೂಡ ಆಫ್ ಆಗಿದ್ದಾವೆ. ಆ ಸಿಸಿ ಕ್ಯಾಮೆರಾದ ಆಫ್ ಮತ್ತೆ ಆನ್ ಬಟನ್ ಗಳ ಮೇಲೆ ಕೂಡ ಈಗಾಗಲೇ ಸ್ವಾಮೀಜಿಯ ಬೆರಳಚ್ಚು ಮೂಡಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರಿಗೆ ಅನುಮಾನ ಮೂಡಿ ತನಿಖೆಯನ್ನು ಕೂಡ ಇನ್ನಷ್ಟು ಮುಂದುವರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಸ್ವಾಮೀಜಿಯ ಮುಖವಾಡ ಬಯಲಾಗುವಂತ ಸಾಧ್ಯತೆ ಇದೆ. ಕಾವ್ಯ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.